ಗೌರಿ ಕಲ್ಯಾಣ ಇವತ್ತಿನಲ್ಲೇ ನೀನು ರಬ್ಬೀಶ್ ಫುಲಿಶ್ ಥರ ಆಡ್ತೀಯಾ ಅಂತೆಲ್ಲ ಹೇಳಿದಾಗ, ಅಲ್ಲ ಕಣಮ್ಮ, ಆ ಮೋನಿಕಾ ಕೋಟ್ಯಾಧೀಶ್ವರ ಅಂದ್ಕೊಂಡು ಮೋಸ ಹೋದಿಲ್ಲ ಅಂದರೆ ನಾನು ಯಾಕಮ್ಮ ಅಷ್ಟೊಂದು ಮೂವ್ ಆಗಲಿ ಅಂತೆಲ್ಲ ಹೇಳಿ, ಆ ಮೋನಿಕಾನ ನಾವು ಮನೆಯಿಂದ ಆಚೆ ಹಾಕೋದು ಚಿಟಿಕೆ ಹೊಡೆದಷ್ಟು ಆಗುತ್ತೆ ಕಣೋ. ನಮ್ಮ ಟಾರ್ಗೆಟ್ ಏನಿದ್ರು ಕೂಡ ಗೌರಿ, ನಾವು ಮೋನಿಕಾಗೆ ಏನೇ ಟಚ್ ಮಾಡಿದ್ರು ಗೌರಿ ಗೋಡೆ ಥರ ಬಂದಿರ್ತವೆ. ಆ ಕಲ್ಲಿನ ಗೋಡೆ ಫಸ್ಟ್ ಕೆಡವಬೇಕು. ಆ ಕಲ್ಲಿನ ಗೋಡೆ ಫಸ್ಟ್ ಕೆಡವಿದ್ಮೇಲೆ ಈ ಮೋನಿಕಾನ ಚಿಟಿಕೆ ಹೊಡೆದ್ರೆ ಒಳಗಾಗಬೇಕು. ಈಗ ಗೌರಿನ ನಾವು ಟಚ್ ಮಾಡಬೇಕಂದ್ರೆ ಗೌರಿ ಫುಲ್ ಎಮೋಷ್ನಲ್ ಬ್ಲ್ಯಾಕ್ ಮೇಲ್, ಅವ್ರ ತಂದೆ ವಿಚಾರ ಮಾತಾಡಿದ್ರು ಕೂಡಲೇ ಟ್ರಿಗರ್ ಆಗಿಬಿಡ್ತಲ್ಲ. ಹಾಗಾಗಿ ನಾವೀಗ ಎಷ್ಟೊತ್ತಿದ್ರು ಗೌರಿನ ತಡ್ಕೋಬೇಕಷ್ಟೇ ಅಂತೆಲ್ಲ ಹೇಳಿ ಅವ್ರ ಅಮ್ಮ ಮಗ ಮಾತಾಡ್ತಾ ಇರ್ತಾರೆ. ಈ ಕಡೆಯಿಂದ ವಿವೇಕ್ಗೆ ಅವರು ಮಿಡ್ಲ್ ಕ್ಲಾಸ್ ಜ್ಯುವೆಲ್ಲರಿ ಡಿಸೈನ್ ಅವರು ಫೋನ್ ಮಾಡಿ, ಸ್ವಲ್ಪ ಕರೆಕ್ಷನ್ ಇದೆ, ಗೌರಿ ಮೇಡಮ್ಗೆ ಮೇಲ್ ಮಾಡಬೇಕು, ಏನಾದರೂ ಪ್ರಾಬ್ಲಮ್ ಇದ್ದರೆ ನಮಗೆ ಫೋನ್ ಮಾಡೋಕ್ಕೆ ಹೇಳಿ, ನಿಮ್ಮ ವೈಫ್ ಗೌರಿ ಮೇಡಮ್ಗೆ ಅಂತೆಲ್ಲ ಹೇಳಿ ಅವರು ಕಾಂಟ್ರಾಕ್ಟ್ ಕೊಟ್ಟಿರೋರು ಇಟ್ಬಿಡ್ತಾರೆ. ಅದೇ ಟೈಮಿಗೆ ಅವರು ಕೆಲಸ ಮಾಡೋರು ಅವ್ರು ಬಂದು, ನೋಡಿ ಮಿಡ್ಲ್ ಕ್ಲಾಸ್ ಜ್ಯುವೆಲ್ಲರಿದು ಸ್ವಲ್ಪ ಡಿಸೈನ್ ಎಲ್ಲ ಚೇಂಜ್ ಮಾಡೋದಿದೆ, ನಾನು ನಿಮಗೆ ಹೇಳಿ ಮೇಲ್ ಮಾಡಿದ್ದೀನಿ, ಚೆಕ್ ಮಾಡಿದ. ಅದೇ ನಾನು ಚೆಕ್ ಮಾಡಿ ಗೌರಿ ಮೇಡಮ್, ಗೌರಿ ಏನು, ನಾನು ನಿಮಗೆ ಲಕ್ಷ ಸಂಬಳ ಕೊಡ್ತಾ ಇರೋದು, ನೀವು ಫ್ಯಾನ್ ಗಾಳಿ ಕೆಂದ್ಕೊಂಡು ಎ ಸಿ ಗಾಳಿ ಕುಡ್ಕೊತ ಮೊಬೈಲ್ನಲ್ಲಿ ಕುಂತು ರೀಲ್ಸ್ ನೋಡೋಕೆ ನಾನು ನಿಮಗೆ ದುಡ್ಡು ಕೊಡ್ತಾ ಇರೋದು, ನೀವೇ ಮಾಡಬೇಕು ಅಂತೆಲ್ಲ ಹೇಳಿ ಬೈದು ಬಿಡ್ತಾರೆ. ನಾನು ಈ ಕಂಪ್ನಿ CEO, ನಾನು ಈ ಕಂಪ್ನಿ ಬಾಸ್, ನಾನು ಹೇಳ್ದಂಗೆ ನೀವು ಕೇಳಬೇಕು ಅಂತೆಲ್ಲ ಹೇಳಿ. ಈ ಕಡೆ ಗೌರಿ ಅವರಪ್ಪ ಪೇಂಟ್ ಮಾಡಬೇಕಂತ ಕುಂತಿರ್ತಾನೆ. ನನ್ನ ಕೈಲಿ ಆಗ್ತಾ ಇಲ್ಲಲ್ಲಪ್ಪ ಕೆಲಸ ಮಾಡೋದು, ದೇವ್ರೆ ಹೆಂಗೆ ನಾನು ಕಾಂಟ್ರಾಕ್ಟ್ ಗೌರಿ ಸಹ ಇಲ್ಲದೆ ಈ ಕೆಲಸನೇ ಪೂರ್ತಿ ಮುಗಿಯೋಂಗೆ ಕಾಣಿಸ್ತಾ ಇಲ್ಲಲ್ಲ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ಬೇಕು. ಅದೇ ಟೈಮಿಗೆ ಗೌರಿ ಬಂದ್ಬಿಡ್ತಾರೆ. ಗೌರಿ ಬಂದಿದ್ದು ನೋಡಿ ಅವರಮ್ಮ ಫುಲ್ ಶಾಕ್ ಆಗಿಬಿಡ್ತಾಳೆ. ಏನಮ್ಮ ಮಗಳೇ ನೀನು ಬಂದಿಯಲ್ಲ ಅಂತ. ಹೇಳಮ್ಮ, ಬೇಡಮ್ಮ, ರಾತ್ರಿ ಅಷ್ಟೆಲ್ಲ ರಾದಂತ ಆಗಿದ್ದೆ, ಸಾಕಾಗಿದೆ, ಮತ್ತೆ ಯಾಕಮ್ಮ ಬರೋಕ್ಕೆ ಹೋಗಿದ್ದೀಯ ಅಂತೆಲ್ಲ ಹೇಳಿದಾಗ, ಹಾಂ ಗೊತ್ತು ಕಣಮ್ಮ, ರಾತ್ರಿ ಅಷ್ಟೆಲ್ಲ ರಾದಂತ ಆಗಿರೋದು, ನಾನು ಇದ್ದೀನಲ್ಲ, ತಾತಂದು ಪರ್ಮಿಷನ್ ತೊಗೊಂಡೇ ಬಂದಿದ್ದೀನಿ ಅಂತೆಲ್ಲ ಹೇಳ್ತಾಳೆ. ಅದೇ ಟೈಮಿಗೆ ಗೌರಿ ಬಂದು, ಅಕ್ಕ ನಿನ್ಗೆ ಅವ್ರು ಅಷ್ಟೆಲ್ಲ ತೊಂದರೆ ಕೊಟ್ಟರು, ನಿನ್ನ ಗಂಡ ಮಳೆಯಲ್ಲಿ ಆಚರಿಸು, ನಿನಗೇನು ಬೇಜಾರಾಗಿಲ್ವೇನೆ ಅಂತೆಲ್ಲ ಹೇಳಿ ಅವ್ರ ತಂಗಿ ಕೇಳ್ದ. ನೋಡು ಅಂತ ಅವ್ರ ತಂಗಿಗೆಲ್ಲ ನೀತಿಯಿಂದ ಬುದ್ಧಿ ಹೇಳ್ತಾ ಇದ್ದ. ಆ ಥರ ಮಾಡಬಾರ್ದು, ಇಲ್ಲ ಒಂದು ಸಮುದ್ರ ಇದ್ದಂಗೆ ಅಂತ ಹಂಗೆಲ್ಲ ಕನ್ವಿನ್ಸ್ ಮಾಡಿ ಹೇಳ್ತಾ ಇದೆ. ಸರಿ ನೀವು ಈ ಕಡೆ ಬನ್ನಿ, ನಾನು ಪೇಂಟ್ ಮಾಡ್ತೀನಿ ಅಂತೆಲ್ಲ ಹೇಳಿ ಪೇಂಟ್ ಮಾಡ್ತೀನಿ ಅಂತ ಪೇಂಟ್ ಮಾಡ್ತಾಳೆ. ಗಣೇಶನಿಗೆ ಕೈ ಮುಗಿದು ಪೇಂಟ್ ಮಾಡ್ತಾಯಿದ್ದ. ಜಗ್ಗಿ ಗೊಂಬೆಗಳಿಗೆ ಪೇಂಟ್ ಮಾಡಬೇಕು. ಕೆಲಸ ಎಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ. ಕಾಂಟ್ರಾಕ್ಟ್ ಎಲ್ಲ ಮುಗಿಸ್ಬೇಕು ಅಂದರೆ ನೆಕ್ಸ್ಟ್ ಈ ಕಡೆ ಅಮ್ಮ ಇದ್ದಾರಲ್ಲ ಶಾರದಾ ಅವರು ಪೇಪರ್ ಓದಿ, ಆ ಕಡೆ ಸರಿತಾ ಬಂದು ಏನೋ ಮಾತಾಡ್ತಿದ್ರೆ ಅವರು ಅಮ್ಮ ಶಾರದಾ ಅವರು ಮಾತಾಡೋದು. ಅದೇ ಟೈಮಿಗೆ ಆಶಾ ಅವರು ನೋಡೋಕೆ ರಾತ್ರಿ ಗೌರಿನ ಆಚೆ ಹಾಕಿದ್ವಿ, ಅತ್ತೆಗೆ ಬೇಜಾರಾಗಲ್ವಾ, ಕೋಪ ಬರಲ್ವಾ, ನೀವು ಅತ್ತೆ ಮಾತು ನಡೆಸಿಲ್ಲಲ್ಲ ಅಂತೆಲ್ಲ ಹೇಳಿದಾಗ, ಅವಳು ಮಾಡಿದ್ದು ಸರಿಯಲ್ಲ, ಅವಳು ಮಾಡಿದ್ದು ತಪ್ಪಲ್ವಾ ಅಂತೆಲ್ಲ ಹೇಳಿದಾಗ, ಅಮ್ಮ ನೀವು ಈ ಥರ ಕೋಪ ಮಾಡ್ಕೊಂಡು, ಚಂಚಲ ಬಂದು, ಅಮ್ಮ ನೀವು ಈ ಥರ ಕೋಪ ಮಾಡ್ಕೊಂಡ್ರೆ ಹೆಂಗಮ್ಮ, ಇಷ್ಟು ದಿವಸ ಅತ್ತಿಗೆನ ಪಟ್ಟದರಸಿದನ ನೋಡಿಕೊಂಡು ಇವಾಗೇನಮ್ಮ ಅತ್ತಿಗೆ ಮೇಲೆ ಎಷ್ಟೊಂದು ಕೋಪ ಮಾಡ್ಕೊಂಡು ಅತ್ತಿಗೆನ ದೂರ ಇಡೋದು, ಅತ್ತಿಗೆಯಿಂದ ಮಾತು ಬಿಡೋದು, ಏನಮ್ಮ ಇದು ಅಂತೆಲ್ಲ ಕೇಳ್ತಾ ಇರ್ಬೇಕಾದ್ರೆ, ನೋಡು ಚಂಚಲ, ಇದು ನಂದು ನಮ್ಮ ಅತ್ತೆ ವಿಷಯ, ನಾನೇನಾದರೂ ನೀನು ಮಧ್ಯದಲ್ಲಿ ತಲೆ ಹಾಕಲಿಲ್ಲ ಅಂದರೆ ಒಳ್ಳೆಯದು ಅಂತೆಲ್ಲ. ಹಂಗಲ್ಲ ಅತ್ತಿಗೆ, ಇವಾಗ ನೋಡಿ ಪ್ರಪಂಚದ 8ನೇ ಅದ್ಭುತ ಇಲ್ಲೇ ಇದ್ದಾನ, ನೀವೆಲ್ಲರೂ ಸೇರಿ ನನಗೆ ನನ್ನ ಮಗನಿಗೆ ಕೊಟ್ಟಿರೋ ಗಿಫ್ಟ್ ಇದು ಅಂತೆಲ್ಲ ಹೇಳಿ ಮೋನಿಕನ್ನ ತೋರಿಸಿ ಹೇಳ್ತಾ ಇರ್ಬೇಕಾದ್ರೆ ಆ ಕಡೆಯಿಂದ ಸರಿತಾ ಅವರು ಸುಮ್ಮನೆ ಇರಲ್ಲ. ಒಂದು ಕೆಲಸ ಮಾಡಬೇಕು, ನಾಳೆ ನೀವು ನನ್ನ ಹತ್ರ ಮಾತಾಡಲ್ವಾ, ನಮ್ಮ ಅತ್ತೆ ಆಗಿ ನೀವು ನನ್ನ ಹತ್ರ ಮಾತು ಬಿಟ್ಟಿರಾ, ಸರಿ ನಿಮ್ಮ ಸೊಸೆ ನಿಮಗೆ ಮಾತು ಕೇಳಲ್ಲ ಅಂತೇಳಿ ನಿಮಗೆ ಕೋಪ ಬಂದರೆ, ನನ್ನ ಸೊಸೆ ನನ್ನ ಮಾತು ಕೇಳೋದಂತ ನನಗೂ ಕೋಪ ಬರಲ್ವಾ, ನಾನು ಶಿಕ್ಷೆ ಕೊಡ್ತೀನಿ ಅಂತೆಲ್ಲ. ನೀವು ನಿಮ್ಮ ಸೊಸೆಗೆ ಶಿಕ್ಷೆ ಕೊಟ್ಟರೆ ನಾನು ನನ್ನ ಸೊಸೆಗೆ ಶಿಕ್ಷೆ ಕೊಡ್ತೀನಿ ಅಂತೆಲ್ಲ ಹೇಳಿದ್ರು. ಅಮ್ಮಮ್ಮ ಮಾತ್ರ ನ್ಯೂಸ್ ಪೇಪರ್ ಓದ್ತಾ ಏನು ಮಾತೇ ಆಡೋಲ್ಲ ಶಾರದಾ ಅಮ್ಮ. ಈ ಕಡೆ ಗೌರಿ ಕೆಲಸ ಮುಗಿಸಿ ಇಲ್ಲಿ ಬಂದು ಬಸ್ಗೆ ವೇಟ್ ಮಾಡ್ತಾ ಇರ್ಬೇಕಾದ್ರೆ ಈ ಕಡೆ ಇದ್ದೇ ಟೈಮಿಗೆ ಗೌರಿನ ಯಾರೋ ಹುಡುಗರು ಚುಡಾಯಿಸ್ತಾ ಇದ್ದಾರೆ. ಅಲ್ಲೇ ಬರಲಾ, ದೂರದಿಂದ ಏನು, ಅಲ್ಲೇ ಹತ್ತಿರ ಬಂದು ಚುಡಾಯಿಸ್ತೀನಿ ತಡಿ ಅಂತೆಲ್ಲ ಹೇಳಿ ಗೌರಿನೂ ವಿವೇಕ್ ಹೋಗಿರೋದು ನೋಡ್ತಾಳೆ. ಓಹೋ, ಮನೇಲಿ ಇಷ್ಟೆಲ್ಲ ಮಾತಾಡ್ತಾನೆ, ನೋಡೋಣ ಬಂದು ಕಾಪಾಡ್ತಾನೇನು ಅಂತ ಈಗ ಗೌರಿನೂ ವೇಟ್ ಮಾಡ್ತಾನೆ. ಆ ಕಡೆ ವಿವೇಕಿದ್ದು ಮನೆಯಲ್ಲಿ ನೋಡಿದರೆ ಎಲ್ಲ ಕಡೆ ನೋಡಿದರೆ ಹೆಣ್ಣು ಹುಲಿ ಥರ ಆಡ್ತಾಳೆ. ಇಲ್ಲಿ ಇವನು ಯಾವನು ಬೀದಿ ನಾಯಿಗಳು, ಬೀದಿ ಪೊರ್ಕೆಗಳು ಚುಡಾಯಿಸಿದ್ರೆ ಕೂಡ ಹೇಗೆ ಎಷ್ಟು ಸೈಲೆಂಟ್ ಆಗಿದ್ದಾಳ ಅಂತೆಲ್ಲ ಹೇಳಿ ವಿವೇಕ್ ಕಾರ್ ತೊಗೊಂಡು ಕಾರ್ ಹಿಂದೆ ಹಾಕಿ ಬಂದು ಅಲ್ಲಿ ನಿಂತಿರ್ತಾನೆ. ಅಲ್ಲಿ ನಿಂತು
ಅವ್ರಿಗೆ ಹೊಡಿತಾನೆ. ಹೊಡೆದು ಏನು ನೀನೇನು ಬ್ರದರಾ ಅಥವಾ ಬಾಯ್ ಫ್ರೆಂಡಾ ಅಥವಾ ಅದೇನು ಲಿವಿಂಗ್ ಟುಗೆದರಾ ಅಂತೆಲ್ಲ ಕೇಳ್ತಾರೆ. ನೋಡು, ಕತ್ತಲ್ಲಿ ತಾಳಿ ಕಾಲಲ್ಲಿ ಕಾಲುಂಗುರ ಇದೆಲ್ಲ ನೋಡಿದ ಮೇಲೆ ಗೊತ್ತಾಗಲ್ಲ ಗಂಡನಾ, ನಾನು ಕತ್ತಲ್ಲಿ ತಾಳಿ ಕಾಲುಂಗುರ ಇದೆ ಅಂತೆಲ್ಲ ಹೇಳಿದೆ ಅಷ್ಟೇ ಹೊರತು ನಾನೇನು ಗಂಡ ಅಂತ ಹೇಳಿದೆ. ಇವನು ಯಾವನೋ ಮೆಂಟ್ಲು ಗಿರೇಕಿ ಇದ್ದಂಗೆ ಇದ್ದಾನ. ತಾಳಿನೂ ಕಟ್ಟಿಲ್ಲ, ತಾಳಿ ಕಟ್ದೇನೆ ಗಂಡನ, ತಾಳಿ ಕಟ್ಟಲಾರ್ದೆ ಯಾರಾದರೂ ಗಂಡ ಆಗ್ತಾರಾ ಅಂತೆಲ್ಲ ಹೇಳಿದೆ. ಇವನೇನೋ ನಮಗೂ ತಿಕ್ಲಿಡಿಸ್ತಾನ, ಈತ ಗಂಡನೂ ಅಲ್ಲ ಅಂತ, ನಾ ತಾಳಿ ಕಟ್ಟೀನಿ ಅಂತ, ನಾ ಕಾಲುಂಗುರ ಇಟ್ಟೀನಿ ಅಂತೆಲ್ಲ ಹೇಳ್ತಾನೆ. ಇದೇನು ಇದು ಅಂತೆಲ್ಲ ಹೇಳಿ ಅವರು ನಗ್ತಾ ಇದ್ದಾಗ ಅವ್ರನ್ನೆಲ್ಲ ಫಾಲೋ ಮಾಡ್ಕೊಂಡೋಗಿ ಹೊಡಿತಾನೆ ವಿವೇಕ್ ಅವ್ರನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗಿ ಹೊಡೆದಂಗಲ್ಲ ಗೌರಿನೂ ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾ ನೋಡ್ತಾ ಇರ್ತಾಳೆ. ವಿವೇಕ್ನ ನನ್ನ ಮೇಲೆ ಸ್ವಲ್ಪನೂ ಕೋಪನೂ ಪ್ರೀತಿನೇ ತೋರಿಸ್ತಾ ಇಲ್ಲ, ಅವಳು ನನ್ನ ಹೆಂಡ್ತಿನೇ ಅಲ್ಲ ಹಾಗೆಲ್ಲ ಹೇಳ್ತಾ ಇರೋ ವಿವೇಕ್ ನನ್ನ ಬಗ್ಗೆ ರೌಡಿಗಳು ಯಾರೋ ಪುಡಿ ರೌಡಿಗಳು ಚುಡಾಯಿಸಿದೆ ಅಂತ ಹೇಳಿ ಬಂದು ಹೊಡೆದು ನನ್ನ ಕಾಪಾಡಿದ್ನಲ್ಲ ಅಂತ ಎಲ್ಲ ಹೇಳಿ ಗೌರಿನೂ ಹಿಂದೆ ಫಾಲೋ ಮಾಡ್ಕೊಂಡು ಹೊಡಿತಾ ಇರ್ತಾಳೆ. ನೀವು ರೌಡಿಗಳಿಗೆ ವೆಪನ್ಸ್ ಯಾರೋ ಒಂದು ಆಟೋನಲ್ಲಿ ಬಂದು ವೆಪನ್ಸ್ ಎಲ್ಲ ಕೊಟ್ಟು ಹೋಗಿರ್ತಾರೆ. ವೆಪನ್ಸ್ ತೊಗೊಂಡು ಫೈಟಿಂಗ್ ಜೋರು ನಡೀತಾನೆ ಇರುತ್ತೆ. ಫೈಟಿಂಗ್ ಜೋರು ನಡೀತಾ ಇರಬೇಕಾದ್ರೆ ಈ ಕಡೆಯಿಂದ ವಿವೇಕ್ ಯಾರೋ ಒಂದ್ಸಲ ಹೊಡೆದ ಕೂಡಲೇ ಗೌರಿ ತುಂಬ ಅಂದರೆ ತುಂಬ ಶಾಕ್ ಆಗಿಬಿಡ್ತಾರೆ. ಗೌರಿ ತುಂಬ ಶಾಕ್ ಆಗಿ ಆವಾಗ ಮತ್ತೆ ಅದೇ ಟೈಮಿಗೆ ಅವ್ರು ರೌಡಿಗಳನ್ನೆಲ್ಲ ಹೊಡೆದು ವಿವೇಕ ಗೌರಿನ ನೋಡಿ ಅಲ್ಲಿಂದ ಹೋಗ್ಬಿಡ್ತಾನೆ. ಅದೇ ಟೈಮಿಗೆ ಗೌರಿ ವಿವೇಕ್ ಹತ್ರ ಏನೂ ಮಾತಾಡೋಲ್ಲ, ಹೋಗಿ ಕಾರ್ ಮುಂದೆ ನಿಂತ್ಕೊತಾನೆ. ಗೌರಿ ಬರಲಿ ಅಂತ ವೆಯ್ಟ್ ಮಾಡ್ಕೊತ ನಿಂತಿರ್ತಾನೆ. ಆಮೇಲೆ ಗೌರಿ ಬರ್ತಾಳೆ. ಗೌರಿ ಬಂದಿದ್ದೆಲ್ಲ ನೋಡಿಕೊಂಡು ಕಾರ್ ಹತ್ತಿ ಕುಂತ್ಕೊಂಡ್ಬಿಡ್ತಾನೆ. ಕಾರ್ ಹತ್ತಿದ ಮೇಲೆ ಈ ಕಡೆ ಗೌರಿನೂ ಮತ್ತು ಈ ಕಡೆ ಡೋರ್ ತೆಗೆದು ಕಾರೊಳಗೆ ಕುಂತ್ಕೊಂಡ್ಬಿಡ್ತಾನೆ. ಗೌರಿನೂ ಕುಂತ್ಕೊಂಡು ನೋಡಿ ನನ್ನ ಹೆಂಡ್ತಿನೇ ಅಲ್ಲ ಅಂತ ಎಲ್ಲರ ಮುಂದೆ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತೀರಿ, ಮತ್ತು ಹೀಗೆ ಕಾಪಾಡೋದು ಎದಕ್ಕೆ, ರಕ್ಷಣೆ ಕೊಡೋದು ಎದಕ್ಕೆ, ಸಂಬಂಧನೇ ಇಲ್ಲ ಅನ್ನೋದು ಎದಕ್ಕೆ, ಈಗ ರಕ್ಷಣೆ ಕೊಡೋದು ಎದಕ್ಕೆ ಅಂತೆಲ್ಲ ಹೇಳಿ ಗೌರಿ ಕೇಳ್ತಾ ಇದ್ರು ಕೂಡ ವಿವೇಕ್ ಮಾತ್ರ ಏನೂ ಮಾತಾಡೋಲ್ಲ, ಸುಮ್ಮನೆ ಇರ್ತಾನೆ. ಇನ್ನು ನಾಳೆ ಎಪಿಸೋಡ್ ಬರುತ್ತೆ. ನಾಳೆ ಎಪಿಸೋಡ್ ನೋಡಿ ಸರಿತಾ ಬಂದು ಎಲ್ಲರಿಗೆ ಕರೀತಾಳೆ. ನೋಡಿ, ನೀನೇನು ಆ ಮಣ್ಣಿನ ಮಗಳು ಬರೋ ಹೊತ್ತಾಯಿತು, ನನ್ನ ಮಾತು ಮೀರಿನೂ ಯಾರಾದರೂ ನೀವೇನಾದರೂ ಅವಳ ಹತ್ರ ಮಾತಾಡಿದರೆ ನಾನಂತೂ ಈ ಮನೇಲಿ ಇರೋದಿಲ್ಲ ನೋಡು ಅಂತೆಲ್ಲ ಹೇಳಿ ಆಶಾಗೂ ಅಜ್ಜಿಗೂ ಎಲ್ಲರಿಗೂ ವಾರ್ನ್ ಮಾಡಿದಾಗ ಮೋನಿಕಾ ಬಂದು ನೀವು ಈ ಮನೇಲಿ ಏನು ಡಿಸಿಷನ್ ತೊಗೊಂಡ್ರು ನಾನು ಅದನ್ನ ಫಾಲೋ ಮಾಡ್ತೀನಿ ಅಂತೆಲ್ಲ ಹೇಳಿ ಮೋನಿಕಾ ಹತ್ರ ಬಂದು ಹೇಳ್ತಾಳೆ. ಇದೇ ಟೈಮಿಗೆ ಈ ಕಡೆಯಿಂದ ಫಸ್ಟ್ ಗೌರಿ ಬಂದುಬಿಡ್ತಾಳೆ ಮನೆಯೊಳಗೆ. ಗೌರಿ ಬಂದ್ಕೊಳ್ಳೆ ಗೌರಿ ಹಿಂದೆಯೇ ವಿವೇಕ್ ಬಂದುಬಿಡ್ತಾನೆ. ಗೌರಿದು ವೆನಿಟಿ ಬ್ಯಾಗ್ ವಿವೇಕ್ ಕೈ ಒಳಗಿರುತ್ತೆ. ಅದೇ ಟೈಮಿಗೆ ಚಂಚಲ ಎದ್ದು ಸುಮ್ಮನಿರ್ಬೇಕು. ಏನತ್ತಿಗೆ ನೀವು ಸ್ವತಂತ್ರ ಭಾಷಣ ಮಾಡೋದ್ರೊಳಗೆ ನಿಮ್ಮ ಸೇವಕಂತರ ಬ್ಯಾಗ್ ಹಿಡ್ಕೊಂಡೇ ಬಂದನ ಅಲ್ಲ, ಅದಕ್ಕೆ ನೀವೇನಾದರೂ ಸ್ವತಂತ್ರ ಭಾಷಣ ಶುರು ಮಾಡೋಕ್ಕೂ ಮೊದಲೇ ನಿಮ್ಮ ಮಗ ಒಂದನ ಅರ್ಪಣೆ ಮಾಡಿಬಿಟ್ಟಿದ್ದಾನ ಆತೆ ಅಂತೆಲ್ಲ ಹೇಳಿದಾಗ ಅದೇ ವಿವೇಕ್ ಕೈಯಲ್ಲಿ ಗೌರಿದು ವೆನಿಟಿ ಬ್ಯಾಗ್ ಇರೋದು ಆಟೋಮೆಟಿಕ್ಕಾಗಿ ಕೈ ಬಿಟ್ಬಿಡ್ತಾನೆ. ನಾಳೆ ಎಪಿಸೋಡು ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.